ಇಂಡಿಯನ್ ಏವಿಯೇಷನ್ ಹಿಸ್ಟ್ರಿಯಲ್ಲೇ ಇದೇ ಮೊದಲನೇ ಬಾರಿಗೆ ಟಾಟಾ ಅವರು ಒಂದು ಏರ್ಕ್ರಾಫ್ಟನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದ್ದಾರೆ. ಅದರಲ್ಲೂ ಕೂಡ ಯುದ್ಧ ವಿಮಾನನ ನಮ್ಮ ಭಾರತದಲ್ಲಿ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಿದ್ರು ಕೂಡ ಬ್ರಹ್ಮೋಸ್ ಮಿಸೈಲ್ ನಾವೇ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದ್ದೀವಿ. ಮತ್ತು ಪಿನಾಕ ಏರ್ ಡಿಫೆನ್ಸ್ ಸಿಸ್ಟಮ್ ಆಗಿರ್ಬೋದು, ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ ಆಗಿರ್ಬೋದು, ಅಗ್ನಿ ಮಿಸೈಲ್ಸ್ ಆಗಿರ್ಬೋದು, ತುಂಬವನ್ನು ನಾವು ಸ್ವಾವಲಂಬಿಯನ್ನು ಆಗ್ತಿದ್ದೀವಿ. ಅದರಲ್ಲೂ ಕೂಡ ಇಷ್ಟು ದಿನ ಡಿಫೆನ್ಸ್ ಸಿಸ್ಟಮ್ ಅಂದರೆ ಏನಿತ್ತು, ನಾರ್ಮಲಾಗಿ ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡ್ಕೊಳ್ಳೋದು. ಆದರೆ ಇದೇ ಮೊದಲನೇ ಬಾರಿಗೆ ನಾವು ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಿದ್ವಿ. ಬ್ರಹ್ಮೋಸ್ಗಾಗಿರ್ಬೋದು, ಆಕಾಶ್ಗಾಗಿರ್ಬೋದು, ಅಥವಾ ನಾರ್ಮಲಾಗಿ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್, ಅಗ್ನಿ, ಈ ಥರದಕ್ಕೆಲ್ಲ ತುಂಬ ಬೇರೆ ದೇಶಗಳಿಂದ ಡಿಮ್ಯಾಂಡ್ ಇದೆ. ಇನ್ನೂ ಹೊಸ ಹೊಸ ತಂತ್ರಜ್ಞಾನವನ್ನು MIRV ಟೆಕ್ನಾಲಜಿ ಇರುವಂಥ ತಂತ್ರಜ್ಞಾನದಲ್ಲಿ ಮಿಸೈಲ್ಗಳನ್ನು ಡೆವಲಪ್ ಮಾಡ್ತಿದ್ದೀವಿ. ಇವಾಗ ಬೇರೆ ದೇಶಕ್ಕೆಲ್ಲ ಕಂಪೇರ್ ಮಾಡಿಕೊಂಡ್ರೆ ನಾವು ಫೈಟರ್ ಜೆಟ್ಗಳನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಕೊಳ್ಳೋದಕ್ಕೆ ಆಗ್ತಿಲ್ಲ. ಆದರೆ ಮಿಸೈಲ್ಗಳಲ್ಲಿ ಯಾವುದೇ ಕಾರಣಕ್ಕೂ ನಾವು ಕಡಿಮೆ ಇಲ್ಲ, ಆಯಿತಾ? ಸೊ ಏನು ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕೋ ಅದಕ್ಕಿಂತ ಬೇರೆ ದೇಶದವ್ರು ಏನು ಕಾಂಪೀಟ್ ಮಾಡ್ತಿದ್ರೋ ಅವು ಎಲ್ಲದರಲ್ಲೂ ಕೂಡ ಕಾಂಪೀಟ್ ಮಾಡ್ತಿದ್ವಿ. ಒಂದೇ ಒಂದು ಕ್ಷೇತ್ರದಲ್ಲಿ ಹಿಂದುಳಿದಿದ್ದು ಅಂದರೆ ಅದು ನಿಮಗೆ ನಾರ್ಮಲ್ ಆಗಿ ಇದೆ. ಸೇಮ್ ಏನು ಇವಾಗ ಏರ್ಕ್ರಾಫ್ಟ್ ಮ್ಯಾನುಫ್ಯಾಕ್ಚರಿಂಗು ಅಥವಾ ಫೈಟರ್ ಜೆಟ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ತುಂಬ ಹಿಂದುಳಿದಿದ್ವಿ. ಆದರೆ ಇದು ಭಾರತದ ಒಂದು ಮಹೋನ್ನತ ಹೆಜ್ಜೆ ಅಂತ ಹೇಳ್ಬೋದು. ಸ್ಪೈನ್ ಜೊತೆ ಕೊಲಾಬ್ರೇಷನ್ ಆಗಿ C295 ಅನ್ನೋ ಏರ್ಕ್ರಾಫ್ಟ್ ಇದನ್ನು 56 ಅಂದರೆ 56 ಏರ್ಕ್ರಾಫ್ಟ್ ಇದನ್ನು ಡೀಲ್ ಆಗಿದೆ. ಬರೋಬ್ಬರಿ 22,000 ಕೋಟಿಗೆ ಇದು ಡೀಲ್ ಆಗಿರುವಂಥದ್ದು. ಇದರಲ್ಲಿ ಸ್ಪೆಷಲ್ ಏನಪ್ಪ ಅಂದರೆ 16 ಬಂದುಬಿಟ್ಟು ಸ್ಪೈನಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಆಗಿ ಭಾರತಕ್ಕೆ ಬರುತ್ತೆ. ಇನ್ನು 40 ಬಂದುಬಿಟ್ಟು ನಮ್ಮ ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ. ಟಾಟಾ ಗ್ರೂಪ್ ಅವ್ರ ಜೊತೆ ಟೈಅಪ್ ಆಗಿ ಗುಜರಾತಲ್ಲಿ ಇದು ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ. ಇನ್ನು ಅಪ್ಕಮಿಂಗ್ ಡೇಸಲ್ಲೂ ಕೂಡ ಹೈದರಾಬಾದಲ್ಲಿ ಪಾರ್ಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಆಗಿ ನಾರ್ಮಲಾಗಿ ಗುಜರಾತಲ್ಲಿ ಅದು ಅಸೆಂಬಲ್ ಆಗುತ್ತೆ ಅಂತ ತಿಳಿದು ಬರ್ತಿದೆ. ಏನೇ ಆಗಲಿ ಇದು ನಿಜಕ್ಕೂ ಕೂಡ ಒಂದು ಸ್ವಾವಲಂಬಿ ಭಾರತಕ್ಕೆ ಇದು ತುಂಬ ಒಳ್ಳೆಯದು. ಇದರಿಂದ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುತ್ತೆ, ಮತ್ತು ನಾವು ಇನ್ನೊಬ್ಬರ ಮೇಲೆ ಡಿಪೆಂಡೆನ್ಸಿಯನ್ನು ಕಡಿಮೆ ಮಾಡ್ಕೋಬೋದು, ಮತ್ತು ಓವರಾಲ್ ಆಗಿ ಇಂಡಿಯಾ ಗ್ರೋತ್ಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಒಂದು ಕಡೆ ಇದು ಪಾಸಿಟಿವ್ ಆದರೆ, ಇನ್ನೊಂದು ಕಡೆ ನಾರ್ಮಲ್ ಆಗಿ ನೀವು ದೊಡ್ಡ ದೊಡ್ಡ ಕಂಪನಿಗಳು, ಏರೋಪ್ಲೇನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಗಳೆಲ್ಲ ಕೂಡ ನಿಮಗೆ ಬೇರೆ ಬೇರೆ ದೇಶಗಳಲ್ಲೇ ಇದೆ. ನಮ್ಮ ದೇಶದಲ್ಲಿ ಯಾವುದೂ ಕೂಡ ಇರಲಿಲ್ಲ. ಆದರೆ ಈಗ ಅದಾನಿ ಅವರು ಎಂಬ್ರೇಡ್ ಅನ್ನುವ ಕಂಪ್ನಿ ಜೊತೆ ಟೈಅಪ್ ಆಗಿ ನಿಮಗೆ ನಾರ್ಮಲ್ ಆಗಿ ಇಲ್ಲೂ ಕೂಡ ನಾರ್ಮಲಾಗಿ ಜನ ಓಡಾಡುವಂಥ ಇದನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದ್ದಾರೆ, ಏರೋಪ್ಲೇನ್ಸನ್ನು. ಇದು ಕೂಡ ಒಂದು ದೊಡ್ಡ ವಿಚಾರ. ಸೊ ಇದು ಎಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಬರುತ್ತೆ ಅಂದರೆ, ಒಂದು ಬಂದರೆ ಗುಜರಾತಲ್ಲಿ ಬರ್ಬೋದು, ಯಾಕಂದರೆ ಗುಜರಾತ್ ಅವರ ಬೆಲ್ಟು. ಇಲ್ಲ ಅಂದರೆ ಹೈದರಾಬಾದಲ್ಲಿ ಬರ್ಬೋದು. ಹೈದರಾಬಾದ್ ಏನಕ್ಕಂದರೆ ಅದು ಏರೋಸ್ಪೇಸ್ಗೆ ಒಂಥರ ಮದರ್ ಲ್ಯಾಂಡ್ ಇದ್ದಂಗೆ. ಏನೇ ಪಾರ್ಟ್ಸ್ ಬೇಕು ಅಂದರೂ ಕೂಡ ಹೈದರಾಬಾದಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಿದೆ ಇತ್ತೀಚಿನ ದಿನಗಳಲ್ಲಿ. ಓವರಾಲ್ ಆಗಿ ಭಾರತಕ್ಕೆ ಒಂದು ವಿಕ್ಟ್ರಿ ಅಂತ ಹೇಳ್ಬೋದು. ಇಷ್ಟು ದಿನ ನಾವು ಏರ್ಪ್ಲೇನ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬೋದು, ಫೈಟರ್ ಜೆಟ್ಸ್ ಆಗಿರ್ಬೋದು, ಎಲ್ಲದ್ರ ಮೇಲೆ ಕೂಡ ಬೇರೆ ದೇಶಗಳ ಜೊತೆ ಬೇರೆ ಟೈಅಪ್ ಆಗೋದು ಅಥವಾ ಅವ್ರ ಮೇಲೆ ಡಿಪೆಂಡೆನ್ಸಿಯನ್ನು ಜಾಸ್ತಿ ಬೆಳೆಸ್ಕೊಂಡಿದ್ವಿ. ಆದರೆ ಇನ್ನು ಮುಂದೆ ನಮ್ಮ ಸ್ವಂತವಾಗಿ ನಾವೇ ಮ್ಯಾನುಫ್ಯಾಕ್ಚರಿಂಗನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಕೋಬೋದು. ಅದರಲ್ಲೂ ಕೂಡ 2 ದಿಗ್ಗಜ ಕಂಪನಿಗಳು, ಒಂದು ಟಾಟಾ, ಇನ್ನೊಂದು ಅದಾನಿ. ಅದಾನಿ ಅವ್ರ ಬಗ್ಗೆ ತುಂಬ ನೆಗೆಟಿವ್ ಆಗಿ ಹೇಳ್ತಿರ್ತಾರೆ, ಬಟ್ ಇವೆಲ್ಲ ನೋಡಿದಾಗ ತುಂಬ ಪ್ರೌಡ್ ಅನಿಸುತ್ತೆ. ಇವಾಗ ಅಷ್ಟು ದೊಡ್ಡ ಏರೋಪ್ಲೇನ್ಗಳು ಮ್ಯಾನುಫ್ಯಾಕ್ಚರಿಂಗ್ ಆಗ್ತಿದ್ರೆ ಅದರಿಂದ ಯಾರಿಗೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುತ್ತೆ ಹೇಳಿ? ಇಂಡಿಯನ್ಸ್ಗೆ. ಸೊ ಅದರಿಂದ ಟ್ಯಾಕ್ಸ್ ಯಾರಿಗೆ ಬರುತ್ತೆ ಹೇಳಿ? ಇಂಡಿಯನ್ಸ್ಗೆ. ಸೊ ಇದು ಮೇಜರ್ ಅಡ್ವಾಂಟೇಜ್ ಅಂತ ಹೇಳ್ಬೋದು ಓವರಾಲ್ ಆಗಿ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ, ಈ ಡೆವಲಪ್ಮೆಂಟ್ ಬಗ್ಗೆ ನಿಮ್ಮ ಅನಿಸಿಕೆನ? ಮತ್ತು ಈ C2 ನಾರ್ಮಲಾಗಿ 95 ಏನಿದೆಯೋ ಇದರ ಸ್ಪೆಷಾಲಿಟಿ ಏನಪ್ಪ ಅಂದರೆ, ನಿಮಗೆ ಒಂದೇ ಸಲ 75 ಸೈನಿಕರನ್ನ ಕರ್ಕೊಂಡು ಹೋಗುತ್ತೆ, ಮತ್ತು ಸೈನಿಕರನ್ನ ಏರ್ ಡ್ರಾಪ್ ಮಾಡೋದಕ್ಕೂ ಬೆಸ್ಟು, ಮತ್ತು ಶಾರ್ಟ್ ರನ್ವೇಲಿ ಇದು ಟೇಕಪ್ ಮತ್ತು ಲ್ಯಾಂಡ್ ಅಪ್ ಆಗುತ್ತೆ. ಸೊ ಇದು ಲ್ಯಾಂಡಿಂಗ್ ಆಗುತ್ತೆ. ಸೊ ಇದು ಹೇಳಬೇಕಂದ್ರೆ ಒನ್ ಆಫ್ ದ ಬೆಸ್ಟ್ ಈಗಿರುವಂಥ ಸೆಗ್ಮೆಂಟಲ್ಲಿ ಈ ಮೀಡಿಯಮ್ ಸೋಲ್ಜರ್ಸ್ನ ಕ್ಯಾರಿ ಮಾಡೋದಕ್ಕೆ ಬೆಸ್ಟ್ ಅಂತ ಹೇಳ್ಬೋದು. ಮತ್ತು ಇದ್ರ ಹೈಟ್ ನೋಡಿಕೊಂಡ್ರೆ 30,000 ಫೀಟ್ವರೆಗೂ ಕೂಡ ಇದು ಆರುತ್ತೆ. ಮತ್ತು ಇದು ಫ್ಯೂಲ್ ರೀಫಿಲ್ ಮಾಡೋದಕ್ಕೂ ಕೂಡ ಬೆಸ್ಟ್. ಆಕಾಶದಲ್ಲೇ ಫ್ಯೂಲನ್ನು ಕೂಡ ರೀಫಿಲ್ ಮಾಡ್ಬೋದು. ಸೊ ಇದು ಓವರಾಲ್ ಆಗಿರುವಂಥ ಅಪ್ಡೇಟು. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಈ ಡೆವಲಪ್ಮೆಂಟ್ ಬಗ್ಗೆ? ಅಂದರೆ ಸ್ವಲ್ಪ ಅಮೌಂಟ್ ಜಾಸ್ತಿ ಆದರೂ ಕೂಡ ಪರವಾಗಿಲ್ಲ, ನಮ್ಮ ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಕೊಳ್ಳೋದು ಬೆಸ್ಟಾ ಅಥವಾ ಬೇರೆ ಕಡೆಯಿಂದ ತರಿಸ್ಕೊಳ್ಳೋದು ಬೆಸ್ಟಾ? ನಿಮ್ಗೆ ಏನು ಅನ್ಸುತ್ತೆ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಕೊಡಿ. ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.